ಸುವಾರ್ತೆ ಸಾರುವವರ ಪಾದಗಳು ಎಷ್ಟು ಅಂತವಾಗಿದೆ. ಹಲ್ಲೆಲೂಯಾ. ಸುವಾರ್ತೆ ಪಾದಗಳು ಅವು ಎಲ್ಲಿ ಹೋದರೂ ಕೂಡ ಅಲ್ಲಿ ಜೀವ ಉಂಟಾಗ್ತದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಹೇಳ್ತಿದೆ, ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 40 ಹೀಗೆ ಹೇಳ್ತಿದೆ. 41ನೇ ವಚನ, ಪ್ರವಾದಿಯಾಗಿ ಸನ್ಮಾನಿಸು, ಸೇವಕನಾಗಿ ಸನ್ಮಾನಿಸು, ಅಪೋಸ್ತಲನಾಗಿ ಸನ್ಮಾನಿಸು, ಆಗ ಅವರಿಗೆ ಬರತಕ್ಕ ಪ್ರತಿಫಲ ನಿನಗೂ ಬರ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಚನ ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ ಅದರಲ್ಲಿ 40ನೇ ವಚನ 41 ಬೇಗ ಮತ್ತಾಯ ಸುವಾರ್ತೆ ಬೇಗ ಓದಕ್ಕೆ ಬರೋದು ಎಷ್ಟು ಜನ ಇದ್ರು? ಯಾಕೆ ಓದೋದಿಲ್ಲ? ಪ್ರವಾದಿ ಎಂದು ಸೇರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನ ಹೊಂದುವನು. ಅವನು ಹೊಂದುವನು. ನೀತಿವಂತನೆಂದು ಸೇರಿಸಿಕೊಳ್ಳುವವನು ನೀತಿವಂತನಾಗಿ ಸೇರಿಸಿಕೊಳ್ಳುವನು. ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನ ಹೊಂದುವನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಕೇಳಿದ 500 ಮೇಲೆ ಹೋಗಿ ಸುವಾರ್ತೆ ಸಾರಿ ಪಾದಗಳು ತಿಂಪದೆ.